ಸರ್ ಫಸ್ಟ್ ಹಾಫ್ ಮಾತ್ರ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅವನ ಅಮ್ಮನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಾಸು ಇಬ್ರು ಥರ ಮಾತಾಡೋರೆ, ಇಬ್ರು ಥರ ಆಡೋರೆ. ಬಾಸ್ ಫಸ್ಟ್ ಇದ್ದಂಗೆ ಬೇರೆ ಥರ ಅವರೇ, ಸೆಕೆಂಡ್ ಇದಾಗಲೇ ಬೇರೆ ಥರ ಅವರೇ. ಈಗ ಫಸ್ಟ್ ಹಾಫಲ್ಲಿ ಫುಲ್ ಥ್ರಿಲ್ ಕೊಟ್ಟವ್ರೆ. ನೆಕ್ಸ್ಟು ಏನಾಗುತ್ತೆ, 102 ಬಾಡಿ ಸಿಕ್ಕೈತಿ. ಈಗ 102 ಬಾಡಿಲಿ ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸ್ತಾರಂತ. ಈಗ ಸರ್ ಫೈಟ್ ಸೀನ್ಸ್ ಮಾತ್ರ ಪಕ್ಕಾ ಒರಿಜಿನಲ್, ಯಾವುದೇ ಡೂಪ್ಲಿಕೇಟು ಆ ಥರ ಎಲ್ಲ ಏನೂ ಇಲ್ಲ. ಬಾಸ್ ಮಸಲ್ಸ್ ನೋಡ್ರೇ ಹೇಳ್ಬಿಡ್ತಾರೆ ಇಷ್ಟಿಷ್ಟು ದಪ್ಪ ಐತೆ. ಪಕ್ಕಾ ಒರಿಜಿನಲ್ ಸೀನ್ಸು, ಪಕ್ಕಾ ಒರಿಜಿನಲ್ ಆಗಿ ಮಾಡವ್ರೆ. ಪಕ್ಕಾ ಹಳ್ಳಿ ಭಾಷೆ, ಫುಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಯಾವುದೇ ರೀತಿ ಒಬ್ಬ ಬರೀ ಗಂಡಸರು ಬರೋದಲ್ಲ, ಹೆಣ್ಮಕ್ಳು ಬಂದು ಆರಾಮಾಗಿ ನೋಡ್ಬೋದು ಫಿಲಮ್ಮು. ಹೆಣ್ಮಕ್ಳಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟವ್ರೆ. ಕನ್ನಡ ಚಿತ್ರ ಕನ್ನಡನ ಮಾತ್ರ ನೋಡಬೇಕು. ಸರ್ ಹೀರೋಯಿನ್ನು ಸೀರಿಯಸ್ ಆಗಿ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ನಾವು ತುಂಬ ಜನ ಹೀರೋಯಿನ್ನ ನೋಡಿದ್ದೀವಿ, ತುಂಬ ಜನ ನೋಡಿದ್ದೀವಿ, ಅದೇ ಥರನೇ ಆ್ಯಕ್ಟ್ ಮಾಡೋರೆ. ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಲಿಪ್ಸಿಂಕ್ ಆಗಿರ್ಬೋದು, ಎಲ್ಲ ಸಖತ್ತಾಗೆ ಬಂದಿದೆ. ಬಾಸ್ ಮಾತ್ರ ಅದ್ಭುತವಾಗಿ ಮಾಡೋರೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಮಾತ್ರ ಥ್ರಿಲ್ಲಿಂಗ್ ಐತೆ, ನೋಡ್ಕೊಂಡು ಬಂದು ಹೇಳ್ತೀನಿ. ದರ್ಶನ್ ಸರ್ದು ಎಲ್ಲ ಸತಿನೂ ಎಂಟ್ರಿ, 1-2 ಎಂಟ್ರಿ ಇಲ್ಲ, ಪದೇ ಎಂಟ್ರಿ ಕೊಡ್ತವ್ರೆ, ಪದೇ ಬೂಸ್ಟ್ ಹೊಡಿತಾ ಇದ್ದೀವಿ. ಸೆಕೆಂಡ್ ಹಾಫ್ ನೋಡ್ಕೊಂಬಂದು ಹೇಳ್ತೀನಿ. ಸರ್ ನಾನು ಬಂದಿದ್ದು 10:30. ನೀವೇ ನೋಡ್ದಂಗೆ ತುಂಬ ರಶ್ ಇತ್ತು. ನಾವು ಒಳಗಡೆ ಬಂದಿದ್ದೆ 12 ಗಂಟೆ ಆಯಿತು. 1.5 ಅವರ್ ಆಚೆ ಕಡೆ ನಿಂತ್ಕೊಂಡು ಒಳಗಡೆ ಬಂದಿದ್ದೀವಿ. ಟಿಕೆಟ್ ಮಾತ್ರ ಸೋಲ್ಡ್ ಔಟು. 1000 ರೂಪಾಯಿ ಕೊಟ್ಟು ಬಂದ್ರೂ ಮೋಸ ಇಲ್ಲ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ. ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಇಲ್ದ ಒಬ್ಬರೇ ಬರ್ಬೋದು, ಆ ಥರ ಇಲ್ಲ. ಎಲ್ಲರೂ ಬಂದು ನೋಡ್ಬೋದು. ಹೆಣ್ಮಕ್ಳು ಎಸ್ಪೆಷಲಿ ಹೇಳ್ತಾ ಇದ್ದೀನಿ, ರೈತರು ಫಿಲಮ್ಮು ಬಂದು ನೋಡಿ. ಯಾವುದೋ ಸಲಾರ್ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ನೋಡೋಕೆ ಹೋಗಬೇಡಿ. ಅವರು ನಮ್ಮ ಕನ್ನಡದವರೇ, ಬೆಳೆಸ್ಬಿಡಿ ಅಂತಲ್ಲ. ಕಟಾರ ರಿಲೀಸ್ ಆಗೈತೆ ಬಾಸ್ ಬಂದು ನೋಡಿ ಫಸ್ಟು. 100 ಡೇಸ್ ಪಕ್ಕ ರಾಷ್ಟ್ರಪತಿ ಸನ್ಮಾನ ಪಕ್ಕ ಈ ಬಾಸ್ಗೆ ಇವತ್ತು ಬಂದೇ ಬಂದು. ಕಾಟೇರ ಒಂದೇ ಚೆನ್ನಾಗಿರೋದು. ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್, ಓನ್ಲಿ ಡಿ ಬಾಸ್, ಜೈ ಡಿ ಬಾಸ್, ಓನ್ಲಿ ಡಿ ಬಾಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಬಾಸ್ ಆಕ್ಟಿಂಗು ಇಲ್ಲಿವರೆಗೂ ನೋಡಿಲ್ಲ ನಾವು. ಆ ಲೆವೆಲ್ ಮಾಡಿದ ಆಕ್ಟಿಂಗು. 2 ಶೇರ್ ತೋರಿಸ್ತಾರೆ, 2 ಶೇರು ಅಲ್ಟಿಮೇಟ್ ಆಗಿದೆ. ನೀವು ಅಲ್ಲೇ ಸೆಕೆಂಡ್ ಹಾಫ್ ನೋಡ್ರಿ, ಕಳ್ದೋಗ್ಬಿಡ್ತೀರಾ ಅಣ್ಣ. ಅಡ್ರೆಸ್ ಸಿಗಲ್ಲ, ಬೇಜಾರ್ ಮಾಡ್ಕೊಬೇಡ್ರಿ ಅಣ್ಣ. ಹೋಗ್ತೀರಾ ಅಣ್ಣ, ಈ ಸಿನಿಮಾ ಮಾತ್ರ ಅಲ್ಟಿಮೇಟ್. ಹೇಳ್ತಾ ಇದ್ದೀನಿ, ಫ್ಯಾಮಿಲಿ ಸಮೇತ ಒಂದು ಪಿಕ್ಚರ್ ನೋಡಿ. ಸರ್ ಪ್ರೀ ಬುಕ್ಕಿಂಗ್ ರೆಕಾರ್ಡ್ ಅಲ್ಲ. ರಿಲೀಸ್ ಈಗ ಆಗಿದೆಯಲ್ಲ, ಇನ್ಮೇಲೆ ಆಗುತ್ತೆ ನೋಡಿ ರೆಕಾರ್ಡು, ಅದು ರೆಕಾರ್ಡ್ ಆಗುತ್ತೆ. ನೀವು ಬನ್ನಿ ನೋಡಿ. ಅವ್ರು ಏನೇನು ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ ಅದೆಲ್ಲ ಅಲ್ಲ, ಅದ್ರ ಮೇಲೆ ಒಂದಿದೆ ಮೂವಿ, ಅದು ನೋಡಿ ಬರೋ. ಎಲ್ಲರೂ ಅಷ್ಟೇ, ಎಲ್ಲ ವೀಕ್ಷಕರು ಬರಬೇಕು, ಮೂವಿ ನೋಡಬೇಕು, ಗೆಲ್ಲಿಸ್ಬೇಕು. ಮೂವಿ ಮಾತ್ರ ಕ್ರೇಜಿ ಇದೆ, ಫ್ಯಾಮಿಲಿ ಓರಿಯೆಂಟೆಡ್ ಇದೆ, ಫ್ಯಾನ್ಸ್ಗಿದೆ, ಎಲ್ಲರಿಗೂ ಇದೆ ಮೂವಿ. ನಿಜವಾಗ್ಲೂ ಕ್ರೇಜಿ ಆಗಿದೆ, ಅಲ್ಟಿಮೇಟ್ ಇದೆ ಮೂವಿ. ಫ್ಯಾನ್ಸ್ಗೆಲ್ಲ ಫ್ಯಾಮಿಲಿನೇ ಹಬ್ಬ ಮಾಡ್ತಾರೆ. ಫ್ಯಾನ್ಸ್ ಇನ್ನೂ ಭಾರಿ ಹಬ್ಬ ಮಾಡ್ತಾರೆ. ಫ್ಯಾನ್ಸು ಬರ್ಬೇಕು ಎಲ್ಲರೂ.